ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ಸಿಹಿ ಕಡುಬನ್ನ ಹೇಗೆ ಮಾಡೋದು ಅಂತ ಹೇಳಿ ನಾನು ಇವತ್ತು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಹೇಗಿರುತ್ತೆ ಅಂತ ಹೇಳಿ. ಇದು ಸೋಸಿರೋ ಅಂಥ ರಾಗಿ ಹಿಟ್ಟಾಗಿದೆ. ಹಾಗೆ ನಾವು ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಕುದಿ ಬರೋವರೆಗೂ ನೀರು ಚೆನ್ನಾಗಿ ಹಿಟ್ಟನ್ನ ಹಾಕಿ ಮಾಮೂಲಿ ನಾರ್ಮಲಾಗಿ ನಾವು ಮುದ್ದೆ ಹೇಗೆ ಮಾಡ್ಕೊಳ್ತೀವಿ ಆ ರೀತಿಯಲ್ಲಿ ಮುದ್ದೆ ರೆಡಿ ಮಾಡ್ಕೋಬೇಕು. ಹಾಗೆ ನಾವು ಮುದ್ದೆ ರೆಡಿ ಆಗ್ತಾ ಇರಲಿ ಸೈಡಲ್ಲಿ ಒಂದು ಕಡೆ ಏಲಕ್ಕಿ ಹಾಗೆ ಕಡಲೆ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ಬೇಕು. ಏಲಕ್ಕಿ ಹಾಗೆ ಕಡಲೆ ಎರಡನ್ನೂ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಆದಮೇಲೆ ಅದನ್ನು ಒಂದು ಬೌಲಿಗೆ ಹಾಕ್ಕೋಬೇಕು. ಬೌಲಿಗೆ ಹಾಕ್ಕೊಂಡು ಅದ್ರ ಮೇಲೆ ನಾವು ಕೆಲವರು ಕೊಬ್ಬರಿ ಯೂಸ್ ಮಾಡ್ತಾರೆ, ಕೆಲವರು ಹಸಿ ಕಾಯಿ ಯೂಸ್ ಮಾಡ್ತಾರೆ. ನಾವಿಲ್ಲಿ ಹಸಿ ಕಾಯಿನ ಯೂಸ್ ಮಾಡಿದ್ದೀವಿ. ಕೊಬ್ಬರಿ ಯೂಸ್ ಮಾಡಿದ್ರೆ ಒನ್ ಡೇ ತಿನ್ಬೋದು, ಬಟ್ ಕಾಯಿ ಯೂಸ್ ಮಾಡಿದ್ರೆ ಆವಾಗಲೇ ತಿನ್ನಬೇಕು. ಯಾಕಂದರೆ ಕಾಯಿ ಹಳಸುತ್ತಲ್ವ, ಹಾಗಾಗಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ನಾವು ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು. ನಿಮಗೆ ಸ್ವೀಟಲ್ಲಿ ಶುಗರ್ ಬೇಕಂದ್ರೆ ಶುಗರ್ ಹಾಕ್ಕೋಬೋದು, ಅಥವಾ ಶುಗರ್ ಕೇನ್ ಬೇಕಂದರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಯುವರ್ ವಿಶ್, ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ಅಷ್ಟರಲ್ಲಿ ಸ್ವೀಟ್ ರೆಡಿ ಆಗೋಷ್ಟರಲ್ಲಿ ಮುದ್ದೆ ಕೂಡ ರೆಡಿ ಆಯಿತು. ಅಮ್ಮ ರೆಡಿ ಮಾಡಿದ್ರು ಮುದ್ದೆನ. ಸೊ ಮುದ್ದೆನ ನಾವು ಚೆನ್ನಾಗಿ ನಾದಬೇಕು. ಬಿಸಿ ಅಂದ್ಬಿಟ್ಟು ನಾವು ಅರ್ಧಬರ್ಧ ಇದು ಮಾಡಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ನಾದೋದ್ರಿಂದ ಅದು ಫೋಲ್ಡಿಂಗು ಮತ್ತು ಅದು ಕಟ್ ಆಗೋದಿಲ್ಲ, ಸೆಂಟ್ರಲ್ಲಿ ಕಿತ್ತೋಗೋದಿಲ್ಲ. ಆ ರೀತಿಯಾಗಿ ಚೆನ್ನಾಗಿ ಆಗಬೇಕು ಅನ್ನೋದೇ ಆಯ್ತಂದರೆ ನೀವು ಚೆನ್ನಾಗಿ ಮುದ್ದೆನ ನಾದ್ಕೋಬೇಕಾಗುತ್ತೆ. ಈ ಥರ ಎಲ್ಲ ನಮಗೆ ಬೆಂಗಳೂರಲ್ಲಿ ಒಲೆ ಇಟ್ಕೊಂಡು, ಒಲೆ ಇಲ್ಲ ಅಂದರೂ ಗ್ಯಾಸ್ ಮೇಲೆ ಮಾಡ್ಬೋದು, ಬಟ್ ಇದಕ್ಕೆ ಕೌಗೋಲು ಅಂತ ಹೇಳ್ತಾರಲ್ವ, ಸೊ ಅದನ್ನೆಲ್ಲ ಇಟ್ಕೊಂಡು ನಮಗೆ ಮುದ್ದೆ ಮಾಡ್ಕೊಳ್ಳೋಕೆ ಬರೋದಿಲ್ಲ. ನಾವೆಲ್ಲ ಬಾಣಲಿನಲ್ಲೇ ಮುದ್ದೆ ಮಾಡ್ತೀವಲ್ವ, ಹಾಗಾಗಿ ಇಲ್ಲಿ ಚೆನ್ನಾಗಿ ಬರೋದಿಲ್ಲ ಅಂದ್ಬಿಟ್ಟೆ ನಾವು ಅಮ್ಮನ ಹತ್ರ ಹೋಗಿದ್ವಿ ಮಾಡಿಸ್ಕೊಂಡು ತಿನ್ಬೇಕಂದ್ಬಿಟ್ಟು. ಆಲ್ರೆಡಿ ನಾನು ಆವಾಗಲೇ ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಂಥ ಸ್ವೀಟ್ನ ನಾನು ತೋರಿಸ್ದೆ. ಹಾಗೆ ಮುದ್ದೆ ಕೂಡ ಅಮ್ಮ ರೆಡಿ ಮಾಡಿಟ್ಟಿದ್ರು. ಸೊ ಹಾಗಾಗಿ ನೀವು ಒಂದೇ ಕಡೆ ಅಲ್ಲಿ ಮೇಲೆ ನಿಂತ್ಕೊಂಡು ಮಾಡೋದಕ್ಕಾಗೋದಿಲ್ಲ, ಆರಾಮಾಗಿ ಕೆಳಗಡೆ ಕೂತ್ಕೊಂಡು ಇವ್ರು 3 ಜನ ಸೇರಿ ಮಾಡಿಕೊಡ್ತಾಯಿದ್ರು. ಸೊ ಹೇಗಂತ ಅಂದರೆ, ಒಬ್ಬರು ಅದನ್ನು ಫೋಲ್ಡ್ ಮಾಡಿ ಹಪ್ಪಳ ಒತ್ತೋದು ಬರುತ್ತಲ್ವ, ಅದರೊಳಗಡೆ ಒತ್ತಬೇಕು, ಇನ್ನೊಬ್ಬರು ಫಿಲ್ ಮಾಡಬೇಕು, ಇನ್ನೊಬ್ಬರು ಈ ರೀತಿಯಾಗಿ ಮಡಚಬೇಕು. ನೋಡಿ ಕಡುಬನ್ನ ಯಾವ ರೀತಿಯಾಗಿ ಮಡಚೋದಂತ ಅಂದರೆ, ಫಸ್ಟು ನಾವು ಪೇಪರ್ ಥರ ಏನು ಅದನ್ನು ಪ್ರೆಸ್ ಮಾಡಿರ್ತೀವಿ ಅದನ್ನ ಫಸ್ಟು ಎರಡೂ ಸೈಡನ್ನು ಪ್ರೆಸ್ ಮಾಡಬೇಕು. ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ನಾವು ಫಿಂಗರ್ಸಲ್ಲಿ ಅದನ್ನ ಟ್ವಿಸ್ಟ್ ಮಾಡಬೇಕು. ಸೊ ನೋಡಿ ಯಾವ ರೀತಿಯಾಗಿ ಟ್ವಿಸ್ಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಹೀಗಿತ್ತು ಈ ರೆಸಿಪಿ. ನನಗಂತೂ ತುಂಬಾ ಇಷ್ಟ, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನೀವು ಕೂಡ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ.